ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಆರಾಮಿದ್ದೀರ ಅಂತ ಅನ್ಕೋತೀನಿ. ಹಾಗೆ ಆರಾಮಿರ್ರಿ, ಲೈಫ್ ಚಲೋ ಲೀಡ್ ಮಾಡ್ರಿ, ಮಸ್ತ್ ಇರ್ರಿ. ಏನಪ್ಪಾ ವಿಷಯ ಅಂದ್ರ, ನಾನು ಬೆಂಗಳೂರದಾಗಿದ್ದೀನಿ ಇವಾಗ ಸದ್ಯಕ್ಕೆ. ಬಂದು 6 days ಆಯ್ತು. ಯಾಕೆ ಬಂದೀನಿ ಎದಕ್ಕಂತ ಹೇಳ್ತೀನಿ ಇವಾಗ. 6 days ಬ್ಯಾಕ್ ಸುಮ್ಮನೆ ಹಿಂಗೆ ಕುಂತಿದೆ ಸುಮ್ಮನೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂತ ಕುಂತಿದೆ. ಸುಮ್ಮಗೆ ರಾತ್ರಿ ನಿದ್ದಿ ಬಿ ಬರಲ್ಲ ನನಗೆ. ಒಂದೊಂದು ಟೈಮ್ ಆಡ್ತಿರ್ತೀನಿ ಆ ಕಡೆ ಮನ್ಯಾಗ. ಅಲ್ಲಿ ಊರಾಗ ರೂಮ್ ಇರ್ತಿತ್ತು ಮ್ಯಾಗ, ಆ ಕಡೆ ಈ ಕಡೆ ತಿರುಗಾಡ್ತಿದ್ದೆ. ನಮ್ಮ ಈಸು ಅವರು, ಅಂಬು ಅವರು, ನಾವು ಎಲ್ಲ ರಾತ್ರಿ ಅಲ್ಲೇ ಮಕ್ಕೋತಿದ್ದೇವೆ ಮ್ಯಾಗ. ಹಿಂಗೆ ಸುಮ್ಮನೆ ರೀಲ್ಸ್ ನೋಡ್ಕೊಂತ ಕುಂತಿದ್ದೆ. ಮನೆಗೆ ಇದ್ದಿದ್ದು ಬ್ಯಾಸರ ಬರ್ಲತ್ತ. ದಿನ ಅದೇ ಊಟ ಮಾಡೋದು, ಮಕ್ಕೋದು, ತಿರುಗಾಡೋದು, ಮುಂಜಾಲಾಗಣ ಅದೇ ಡೈಲಿ ರುಟೀನ್ ಅದೇ ಆಲತ್ತಿತ್ತು. ಅದರ ಊರಾಗ ಬಿ ಹಂಗೇನಿಲ್ಲ, ಮನ್ಸು ಬಿ ಹೊಂಟಿತ್ತು. ಬಟ್ ಏನು ಮಾಡಲ್ಲ, ಏನಂತ ಒಂದು ಸ್ವಲ್ಪ ತಲೆಯಾಗ ಮೈಂಡ್ದಾಗ ಭಾಳ ಕಾಡ್ಲತ್ತಿತ್ತು. ಹಂಗೆ ಸುಮ್ಮನೆ ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂಡು ಕುಂತಿದ್ದೆ. ಸುಮ್ಮನೆ ಯಾವನ ಬೆಂಗ್ಳೂರ್ಗೆ ಏನೋ ಜಾಬ್ ಅವನ್ನ ನೋಡಮಂತ ನೋಡಿದೆ. ರೀಲ್ಸ್ ಬರ್ತಿರ್ತಾವು, ನೋಡೋಣ. ಒಂದು ಬಂತು ರೀಲ್ಸ್, ಹಿಂಗೆ ಜಾಬ್ ಇವ ಅಂತ, ವೇಕೆನ್ಸಿ ಅವ ಅಂತ ನೋಡ್ದೆ. ಭಾಳಷ್ಟು ನೋಡ್ದೆ, ಅಷ್ಟು ಸೆಟ್ ಆಗಲಿಲ್ಲ. ನೋಡಮ್ ಯಾವ್ದಾನ ಕಾರಿಂದ ಅವನು ಅಂತ ನೋಡ್ದೆ. ಡ್ರೈವರ್ ಏನೇ ಇರ್ಲಕ್ಕ, ಅದೇನ್ ಮಾಡಿದ್ರೈತೆ, ಅದಕ್ಕೆ ಏನೊಂದು ನಾಚ್ಕೋತ ಯಾಕಂತ ಅದು ನೋಡ್ದೆ. ಆಯ್ತು, ಹಾಗೆ ಕುಂತಿದ್ದೆ ಕೂಡೋಣ. ಅವ್ರಿಗೆ ಫೋನ್ ಕಾಲ್ ಮಾಡ್ದೆ. ಕಾಲ್ ಮಾಡಿ ಹಿಂಗ ಜಾಬ್ ಅದೇನ್ರಿ ಇಲ್ಲ ಅಂತಂತ ಕೇಳಿದೆ. ಆದಂತಂತ ಅವ್ರನ್ನ ಅಂದರು ಇನ್ಸ್ಟಾಗ್ರಾಮ್ದಾಗ. ಆ್ಯಕ್ಚುಲಿ ನೋಡಿದ್ದು ಆದಂತಂದ್ರು. ಅನ್ನೋಣ ಹಚ್ಚಿದೆ, ಎಲ್ಲ ಕೇಳ್ಕೊಂಡ್ಬಿಟ್ಟೆ. ಕೇಳ್ಕೊಂಡು ಆದ್ಮೇಲೆ ಮತ್ತೆ ಯಾಕೋ ಸೈಲೆಂಟ್ ಆದೆ. ಅದು ಕುಂತೆ ಹೊಲಗ್ಬಿಡು ಬ್ಯಾಡ ಅಂತ ಕುಂತೆ. ಮತ್ತೆ ಮಾರ್ನಿಂಗ್ ಕಾಲ್ ಬಂತು, ಯಾವಾಗ ಬರ್ಲತ್ತೀರಿ ಏನು ಇಲ್ಲ ಅಂತ ಕೇಳಿದ್ರು. ಅವ್ರು ಬಿ ಅವ್ರದ್ದು ಹೆಸರು ಹೇಳಲ್ಲ, ಬಟ್ ಸುಮ್ಮನೆ ಯಾಕ. ಆಯ್ತು ಅನ್ನೋಣ, ಅವ್ರಿಗ್ಲಿಂದ ಕಾಲ್ ಬಂತಲ್ಲ, ಇರ್ಬೋದು ಅಂತ ಹಂಗೆ ಅನ್ಕೊಂಡೆ ನಾ. ಯಾಕೋ ಅವ್ರು ಫೋನ್ ಹಚ್ಚಾರ, ಅವರೇ ಫೋನ್ ಹಚ್ಚಾರಲ್ಲ ಮತ್ತಂತ ಅನ್ಕೊಂಡೆ. ಅನ್ನೋಣ ಆಮೇಲೆ ಕಾಲ್ ಎಲ್ಲ ಪಿಕ್ ಮಾಡಿ ಎಲ್ಲ ಆಯ್ತು ರೀ ಸರ್, ನಾಳೆ ಕೂಡ್ತೀನಿ ರೀ ಅಂತಂದೆ. ನಾಳೆ ಕೂಡ್ತೀನಿ ರೀ, ಬರ್ತೀನಿ ರೀ ಸರ್, ಪಕ್ಕ ರೀ, ಡನ್ ರೀ ಅಂತಂದೆ. ನಮ್ಮ ಮನೆಗೆ ಸಡನ್ಲಿ ನಾ ಬೆಂಗ್ಳೂರ್ಗೆ ಹೋಗ್ತೀನಿ ಅಂತ ಅಂದೆ. ನೀನು ಅವ್ನು ಹಾಟೆ ಒಯ್ದು ಬೈದಿರು. ನಾವು ಹಂಗೆ ಬರೀ ಇವೇ ಮಾಡಿ, ಬರೀ ಬೆಂಗ್ಳೂರ್ಗೆ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ ಅಂತ ಸುಮ್ಮನೆ ಏನೋ ಒಂದು ಹೇಳ್ತೀನಿ ಅಂತ, ಇಲ್ಲೇ ಮಾಡಿ ಏನೋ ಅಂತಂದು ಬೈದರು. ಇದು ಹೂವಲ್ಲವ ಅಂತಂದೆ. ನಮ್ಮ ಹೂ ಅಲ್ಲಣ್ಣ, ನಾನು ಯಾಕೆ ಇರ್ಲಕ್ಕೆ ಇಷ್ಟ ಇಲ್ಲ ಅಂತಂದೆ. ಇರ್ಲಕ್ಕೆ ಇಷ್ಟ ಇಲ್ಲ, ಇಲ್ಲೇ ಮಾಡಲ್ಲೇ ಇಲ್ಲಿಗೆ ಓದ್ತೀನಿ. ನಾವು ಇರೋದೇ ಒಬ್ಬ ಇದ್ದು. ಅವ್ರನ್ನ ಇಬ್ಬರು ಅಲ್ಲಿ ಯಾರ ನಮ್ಮ ಅಣ್ಣದವರು. ಆ್ಯಕ್ಚುಲಿ ಅಲ್ಲಿ ಊರಾಗಾರ ಒಬ್ಬರು, ಗುಲ್ಬರ್ದಾಗ ಮಂದಿ ಇಲ್ಲಿ ಯಾರಂತಾನ. ಅಣ್ಣ ನಾ ಇಲ್ಲ, ನಾವು ಉಳಿಬೇಕಂತ ಜಿದ್ದಿಡ್ದುಬಿಟ್ಟೆ. ಮರುದಿನ ಅವ್ರು ಭೀ ರೊಕ್ಕ ಕೊಟ್ಟರು ಹೋಲಕ್ಕೆ. ಬಟ್ ಅವ್ರಿಗೂ ಮನಸ್ಸು ಪಾಪ ಹೋಲಕ್ಕೆ ಒಂಥರ, ನಾವು ಹೋಗ್ಲತ್ತೀನಂದ್ರೆ ಅವ್ರಿಗೆ ಒಂಥರ ಮನಸ್ಸು ಒಂಥರ. ಅವ್ರಿಗೂ ಮಗ ಹೋಲತ್ನಲ್ಲ ಅಂತ ಅವ್ರಿಗೂ ಸ್ವಲ್ಪ ಇದಾಯ್ತು. ಅಣ್ಣ ನಾನು ಜಿದ್ದೆ ಏನು ಜಿದ್ದದಾಗ ಏನು ಸಾಧನೆ ಮಾಡ್ತೀನಿ ಅನ್ಸಿಸ್ತು. ಹೋದೆ ಬಂದೆ. ಟ್ರೈನ್ ಹತ್ತಿದೆ 10:30 ಟ್ರೈನಿಗೆ ಹತ್ತಿಗೆ ಮುಂಜಾನೆ ಬಂದೆ. ನಮ್ಮ ಆತ್ಮೀಯ ಗೆಳೆಯ ಗೌಶ್ ಅವ್ರು ಬಂದರು. ಪಾಪ ಹಂಗೆ ಟ್ರೈನಿಂದ ಬರ್ತಾನೆ ಹಂಗೆ ಕೇಳ್ಕೊತೇನೆ, ಎಲ್ಲಿದ್ದಿ, ಏನು ಮಾಡೋದು, ಊಟ ಮಾಡಿದಿಲ್ಲ ಅಂತ ಹಂಗೆ ಕೇಳ್ಕೊತಾರೆ. ಮನೆಗೆ ಭೀ ಕಾಲ್ ಮಾಡ್ರಿ, ಪಪ್ಪ ಮಮ್ಮಿ ಮಂದಿ ಊಟ ಮಾಡಿದಿಲ್ಲ, ರೀಚ್ ಆದಿಲ್ಲ ಅಂತ. ಮಾರ್ನಿಂಗ್ ನಮ್ಮ ಗೌಶ್ ಅವ್ರು ಬಂದಿರು. ಬರೋಣ ಅವ್ರು ಭೀ ಅವ್ರ ಮನೆಗೆ ಹೋದೆವು. ಅವ್ರ ಅಣ್ಣದವರು ಎಲ್ಲರೂ ಇಲ್ಲೇ ಇರ್ತಾರೆ, ಅವ್ರು ಇಲ್ಲಿಯಾರ. ಅಣ್ಣ ಮನೆಗೆ ಹೋಗೋಣ. ಅವ್ರ ಮನೆಗೆ ಹೋದೆವು. ಪಾಪ ಅವ್ರ ಮನೆಗೆಲ್ಲ ಕರೆದ್ರೆ, ಟೀ ಕುಡಿ ಬರ್ರಿ ಗೌಡ್ರಿ, ಹಂಗೆ ಹಿಂಗೆ ಅಂತಂತಂದ್ರೆ, ಬರ್ರಿ ಗೌಡ್ರಿ ಕೂಡ್ರಿ ಹೋಗ್ರಿ ಎಲ್ಲ. ಪಾಪ ಅವ್ರು ಕುಂದ್ರಿ, ಅವ್ರನ್ನೂ ಭಾಳ ರೆಸ್ಪೆಕ್ಟ್ ಮಾಡಿದ್ರು. ನಾನು ಈಗ ಆ ಲೊಕೇಶನ್ಗೆ ರೀಚ್ ಆಗ್ಬೇಕಲ್ಲ, ಈಗ ಅವ್ರು ಹೇಳಿದ್ದು ಆ ಲೊಕೇಶನ್ಗೆ ಬಂದೆ. ಬರೋಣ ಅವ್ರು ಆ್ಯಕ್ಚುಲಿ 11ಕ್ಕೆ ಬಂದರು. 11:30 12 ಆಯಿತು ಬಂದರು. ಆ ಕಡೆ ನನಗೆ ಅಷ್ಟು ಕನ್ಫ್ಯೂಸ್ ಅಲ್ಲತ್ತಿತ್ತು. ಸರು ಆ್ಯಕ್ಚುಲಿ ಅಣ್ಣಗೆ ಹಚ್ಚಿದ್ನ ಅವನು ದೂರ ಇರ್ತಾರೆ ಅವ್ರು. ನಾ ಲೊಕೇಶನ್ ರೀಚ್ ಆಗಿನಿ, ಅವ್ರು ಇನ್ನೊಬ್ಬರು ಬೇಕಲ್ಲಿ, ಇನ್ನೊಬ್ಬರು ಎದುರು ಇದ್ದವರು ಯಾರು, ನನಗೆ ಜಾಬ್ ಯಾರು ತೋತಾರ ಅವ್ರಿಗೆ ಕೇಳಿದೆವು. ಮ್ಯಾಲಿನ ತಳ ತಿರುಗಾಡ್ಸಿ, ತಳಗಿನ ಮ್ಯಾಗ ತಿರುಗಾಡ್ಸಿ. ಆ್ಯಕ್ಚುಲಿ ಅವರು ಇಲ್ಲಿ ಒಂದು ಲೊಕೇಶನ್ ಅದು ಯಾವುದಪ್ಪ ಅಂತಂದ್ರೆ ದೊಡ್ಡಬಳ್ಳಾಪುರದ ಅಂದ್ರೆ ಅವರು ಕಾರುಗಳು ಮೇ ಬಿ ರೆಂಟಿಂಗ್ ಕೊಡ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ, ಓಲೋ ಬರ್ತಾರೆ ಒಂಥರ. ಆಯ್ತು ಬಂದೆ, ಕೇಳಿದೆ, ಮ್ಯಾಗ ಹೋದೆ. ಡಾಕ್ಯುಮೆಂಟ್ಸ್ ಕೊಟ್ಟೆ. ಎಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಎಲ್ಲ ಕೊಡೋಣ.
ಆಯ್ತು ಒಂದಿನ ಅಷ್ಟೇ ಅದೇ ನೋಡಮ್ ನಾಳೆಗೆ ಅಂತಂತಂದ್ರೆ ನಾಳೆಗಣ ಸುಮ್ಮನೆ ನಾಳೆಗೆ ಅದನ್ನು ನಾಳೆಗಣ ಒಬ್ರು ಬರ್ತಾರ ಒಬ್ರು ಹೋಗ್ಲತ್ತಾರ ರೆಸ್ಪಾನ್ಸ್ ಕರೆಕ್ಟ್ ಆಗಲಿಲ್ಲ ಮತ್ತು ಸುಮ್ಮನೆ ಹೋಲಾಗ ಬಿಡು ಒಂದು ನಾಳೆಗೆ ಹಂಗಂತ ಕೂತೆ ಹಿಂಗೆ ಒಂದು ಈಗೇನಿಲ್ಲ 5 ದಿನ 6 ದಿನ ಆಯ್ತು ಇಲ್ಲೇ ಕುಂತೀನಿ ನಾನು ಇನ್ನೂ ಸಿಕ್ಕಿಲ್ಲ ನನಗೇನು ಅಷ್ಟೇ ಕುಂತೀನಿ ತಲೆ ಖರಾಬ್ ಅಲ್ಲತ್ತು ಏನು ಮಾಡ್ತೀರಿ ಬಾಯ್ಸ್ ಲೈಫು ಭಾಳ ಈಸಿ ಅಲ್ಲ ರೊಕ್ಕ ಮಾಡಲೇಬೇಕು ಜೀವನ ನಡೆಸ್ಬೇಕಂದ್ರೆ ರೊಕ್ಕ ಮಾಡಲೇಬೇಕು ರೊಕ್ಕ ಇದ್ರೇ ಎಲ್ಲ ಭಾಳ ಕಷ್ಟ ಅದ ಭಾಳ ನೆಕ್ಸ್ಟ್ ಲೆವೆಲ್ ಕಷ್ಟ ಅದ ಇನ್ನು ಹುಡುಗಿಯರದ್ದು ಲೈಫ್ ಹೆಂಗೆ ಅಂತಂದ್ರೂ ಅವ್ರು ಸ್ಟಡಿ ಮಾಡ್ತಾರೆ ಸ್ಟಡಿದಾಗ ನಂಬರ್ 1 ಅಂದ್ರೆ ಓದ್ತಾರೆ ಅವ್ರು ಟ್ಯಾಲೆಂಟ್ ಭಾರಿ ಅದು ಓದೋರ್ದು ಅವ್ರು ಭೀ ಇನ್ನೊಂದು ಅವ್ರ ಲೈಫ್ನ ಒಂದು ಸ್ವಲ್ಪ ಚಲೋ ಅದು ಒಬ್ಬರು ಚಲೋ ಅದ ಒಬ್ಬರದು ಪಾಪ ಅವ್ರಿಗೆ ಕಷ್ಟ ಇರ್ತಾರೆ ಹೆಣ್ಮಕ್ಳದವ್ರದ್ದು ಹೆಂಗಂದ್ರೆ ಒಂಥರ ನಮ್ಗೆ ಅವ್ರಿಗೆ ಭಾಳ ಬಿಡಿಸ್ತದೆ ನಮಗೆ ಬಾಯ್ಸಿಗೆ ಅವ್ರಿಗೆ ಅವ್ರೇನು ಕೊಟ್ಟು ಮನೆಗೆ ಓದ್ತಾರೆ ಅವ್ರಿಗೆ ಚಲೋ ಇರ್ತಾರೆ ಬಟ್ ಬಾಯ್ಸ್ ಲೈಫ್ ಹೆಂಗಂತಂದ್ರೆ ಎಲ್ಲ ಮಾಡ್ಬೇಕಲ್ಲ ತಂದೆ ತಾಯಿ ಸಲಕ್ಕೆ ನಮ್ಮ ಹೊಟ್ಟೆ ಪಾಡಿ ಸಲಕ್ಕೆ ಮುಂದೆ ಫ್ಯೂಚರಾಗ ಹೆಂಡ್ತಿ ಸಲಕ್ಕೆ ಮಕ್ಳ ಸಲಕ್ಕೆ ಏನೇನೋ ಮಾಡಿಡ್ಬೇಕು ಅವೆಲ್ಲ ಮಾಡ್ಬೇಕಲ್ಲ ಬಟ್ ಬಾಯ್ಸ್ ಲೈಫ್ ಮುಟ್ಟ ಕರೆ ಭೀ ಹೇಳ್ತೀನಲ್ಲ ರೊಕ್ಕ ಇದ್ರೆ ಚಲೋ ರೊಕ್ಕ ಇದ್ದರು ಎಲ್ಲರೂ ಬರ್ತಾರೆ ರೊಕ್ಕನೇ ಇಲ್ಲಾಂದ್ರೆ ಯಾರೂ ಬರಲ್ಲ ರಿಲೇಷನ್ ಹೆಂಗಂತಂದ್ರೆ ರೊಕ್ಕದ್ದೇ ರಿಲೇಷನ್ ಮಾಡ್ಬೇಕಂದ್ರೆ ರೊಕ್ಕನೇ ಬೇಕು ಎಲ್ಲದಕ್ಕೂ ರೊಕ್ಕ ಬೇಕು ನಾವು ಏನು ಪ್ರತಿಯೊಂದು ಏನೇ ತೊಗೋಬೇಕಂದ್ರೆ ರೊಕ್ಕ ಬೇಕು ರೊಕ್ಕ ಇದ್ದರೆ ಎಲ್ಲ ಇನ್ನೊಂದು ಬಾಯ್ಸಿಗೆ ಹೇಳೋದೇನಂದ್ರೆ ಇರೋ ತನ ತಂದೆ ತಾಯಿ ಚಲೋ ನೋಡ್ಕೋರಿ ಯಾಕಂದ್ರೆ ಅವರೇ ಎಲ್ಲ ಅವರೇ ಇಲ್ಲ ಅಂತಂದ್ಮೇಲೆ ನಿಮ್ಮ ಲೈಫ್ನ ಹೇಳ್ತೀನಲ್ಲ ಈಗ ಅವ್ರು ಆರಂತೆ ನನ್ನ ತಂದೆ ತಾಯಿ ಹೇಳ್ತೀನಿ ಅವ್ರು ಆರಂತೆ ನಾ ಇಷ್ಟು ದಿನ ಚಲೋ ಇದ್ದೀನಿ ಅವ್ರು ಏನು ಇದಾದ್ರೆ ಭಾಳ ಅವ್ರು ಡೌನ್ ಆದ್ರೆ ಅಂದ್ರೆ ನಾವು ಭೀ ಡೌನ್ ಆದಂಗೆ ಅದಕ್ಕೆ ಅವ್ರು ಇರೋ ತನ ಚಂದ ಅವ್ರಿಗೆ ನೋಡಿಕೊಂಡು ಲೈಫ್ ಚಲೋ ಮಾಡ್ಕೋಬೇಕು ಚಲೋ ಆಗ್ಬೇಕು ಒಳ್ಳೇದು ಎಲ್ಲರಿಗೂ ಒಳ್ಳೇದು ಬಯಸ್ರಿ ಕೆಟ್ಟದ್ದು ಯಾರಿಗೆ ಬಯಸ್ಲಕ್ಕೆ ಹೋಗ್ಬೇಡ್ರಿ ಇನ್ನೊಂದು ಸ್ವಲ್ಪ ಸಿಟ್ಟು ಕೋಪ ಅವೆಲ್ಲ ಕಮ್ಮಿ ಮಾಡ್ಕೋರಿ ಸಿಟ್ಟೇಟ್ ಕಮ್ಮಿ ಮಾಡ್ಕೋತೀರಿ ಕೋಪ ಎಷ್ಟು ಕಮ್ಮಿ ಮಾಡ್ಕೋತೀರಿ ಆಡು ಚಲೋ ಇರ್ತೀರಿ ಆಡು ಬಾಳ್ತೀರಿ ಸಿಟ್ಟಿಗೆ ಇಟ್ಕೊಂಡು ಕುಂತೀರ ನೀವು ಭಾಳ ನೀವು ಲೈಫೇ ಖರಾಬ್ ಆದ ನೋಡ್ರಿ ಹೇಳ್ತೀನಿ ಒಬ್ಬೊಬ್ರಿಗೆ ಅನುಭವ ಆಗಿದ್ದು ಹೇಳತ್ತೀನಿ ನಾ ಸಿಟ್ಟದು ಎಲ್ಲ ಕಮ್ಮಿ ಮಾಡ್ಕೋರಿ ಚಲೋ ಇರ್ರಿ ಆರಾಮಿರ್ರಿ ಬದುಕ್ರಿ ಚಂದ ಒಳ್ಳೆ ಹೆಸರು ತೊಂಬರ್ರಿ ನಿಮ್ಮ ತಂದೆ ತಾಯಿಗೆ ಚಲೋ ಅನ್ಸೋರು ಒಂದು ಸ್ವಲ್ಪ ಸಮಾಜದಾಗ ಚಂದಿರ್ರಿ ಇನ್ನೊಂದೇನಪ್ಪ ಅಂದ್ರೆ ನಂದು ಈಗ ಬಂದೆ ನಾನು 5 ದಿನ 6 ದಿನ ಆಯ್ತು ಈಗ ಇನ್ನೂ ಭೀ ಸಿಗಲ್ಲ ಇದೆ ಸುಮ್ಮ ಕುಂತೀನಿ ನಾ ಭೀ ಏನು ಮಾಡ್ತೀರಿ ಎಲ್ಲ ನನ್ಗೆ ಯಾಕೋ ಟೈಮ್ ಇದಾಗಲ್ಲ ಇದು ಕರೆಕ್ಟ್ ಯಾಕೋ ಸಿಗಲ್ಲ ಇದು ನಾಳೆ ಸಿಗ್ಬೋದು ಅಂತ ಹಿಂಗೆ ಅನ್ಕೊಂಡು 5 ದಿನ 6 ದಿನ ಆಯ್ತು ಇನ್ನೂ ಸಿಗಲ್ಲ ಆಗ್ಯದ ಬೆಂಗ್ಳೂರ್ದಾಗ ಮಸ್ತ್ ಕೆಲಸ ಬಟ್ ಇದು ನಾ ಇನ್ಸ್ಟಾಗ್ರಾಮ್ ನೋಡಿ ಸಿಗಿದ್ರೆ ಬಂದು ಇಲ್ಲಿ ಸುಮ್ಮನೆ ನನಗೊಂದು ನಾಳೆ ಸಿಗ್ಬೋದು ಅಂತ ಹಿಂಗೇ ಕುಂತೀನಿ ಒಂದು 5-6 ದಿನ ರೆಸ್ಪಾನ್ಸ್ನು ಅವ್ರನ್ನೂ ಕರೆಕ್ಟ್ ಮಾಡಲ್ಲ ಯಾರ ಸುಮ್ಮನೆ ಈಟಾಗಿ ಕುಂತೀನಿ ಇವತ್ತು ಒಂದು ದಿವ್ಸ ಇರ್ತೀನಿ ನಾಳೆಗೆ ನಾ ಊರಿಗೆ ಹೋಗೋ ಊರಿಗೆ ಹೋಗಲ್ಲ ಇಲ್ಲೇ ಮತ್ತು ಬೇರೆದೇನೋ ನೋಡ್ಕೋತೀನಿ ಇಲ್ಲೇ ಇರ್ತೀನಿ ಮನೆ ಫೋನ್ ಹಚ್ಚಲತ್ತಾರ ರೆಸ್ಪಾನ್ಸ್ ಒಂದು ಮಾಡಲ್ಲ ಏನು ಮಾಡ್ತೀರಿ ಫೋನ್ ನಾ ಚಲೋ ಹೇಳಿ ಬಂದೀನಿ ಏನೋ ಓದ್ತೀನಿ ಮಾಡ್ತೀನಿ ಸುಮ್ಮನೆ ಸಾಕಾಯ ಊರಾಗ ಹಂಗೆ ಅಂತಂದು ಚಲೋ ಬಿಲ್ಡಪ್ ಕೊಟ್ಟು ಬಂದೀನಿ ಬಟ್ ಏನೋ ಮಾಡ್ಬೇಕು ಏನೋ ಮಾಡಿದ್ರೆ ಸ್ವಲ್ಪ ತಂದೆ ತಾಯಿ ಖುಷಿ ಮಾಡ್ಲತ್ತನ ಮಗ ಅಂತೀವಿ ಸ್ವಲ್ಪ ಹೊರಗೂ ಮಾಡ್ತಾನಪ್ಪ ಅಂತ ಅವನಿಗೆ ಮಂದಿಗೆ ಮಾಡ್ಲತ್ತ ಮಗ ಹೇಳ್ಕೊಳಕ್ಕೆ ತಂದೆ ತಾಯಿ ಮಾಡ್ರಿ ಏನೇ ಇರ್ಲಕ್ಕು ಚಲೋ ಮಾಡ್ರಿ ಒಳ್ಳೇದು ಮಾಡ್ರಿ ಎಲ್ಲರಿಗೆ ರೊಕ್ಕ ಮಾಡ್ಕೋರಿ ಇನ್ನೊಂದು ದೋಸ್ತಾನಿಗೆ ರೊಕ್ಕದ ವ್ಯವಹಾರ ಭೀ ಇಟ್ಕೋಕ್ ಹೋಗ್ಬೇಡ್ರಿ ದೋಸ್ತಾನಿಗೆ ರೊಕ್ಕದ ವ್ಯವಹಾರ ಇಟ್ಕೊಂಡು ಕೆಟ್ಟೋತು ನೋಡ್ರಿ ಹೇಳ್ತೀನಿ ರೊಕ್ಕದ ಹೆಂಗಿರ್ಬೇಕಂದ್ರೆ ಅಷ್ಟೇ ಒಂಥರ ಹೆಂಗೆ ನಾವು ಯಾರಿಗೇನ ಬೇದಾಗ ಇಡ್ತೀವಿ ಹಂಗೆ ಇಡ್ರಿ ರೊಕ್ಕ ಕೊಟ್ಟು ಹಾಳು ಮಾಡ್ಕೋಬೇಡ್ರಿ ದೋಸ್ತನಿಗೆ ಕರೆ ಭೀ ರೊಕ್ಕ ಭಾಳ ರೊಕ್ಕ ಹೆಂಗ ಅಂತಂದ್ರೆ ಚಲೋದಕ್ಕೂ ರೊಕ್ಕ ಅದ ಚಲೋ ಇರ್ಲಾರ್ದಕ್ಕೂ ರೊಕ್ಕ ಹೆಂಗ ಕೆಡಿಸ್ತದ ಕರೆಕ್ಟ್ನು ಮಾಡಿಸ್ತದ ರೊಕ್ಕ ನಾ ಹೇಳ್ತೀನಿ ರೊಕ್ಕ ಮಾಡ್ರಿ ಚಲೋ ಇರಿ ಲೈಫ್ದಾಗ ಚಲೋ ಇರ್ಬೇಕಂದ್ರೆ ರೊಕ್ಕ ಮಾಡ್ರಿ ತಂದೆ ತಾಯಿಗೆ ಚಲೋ ನೋಡ್ಕೋರಿ ನಿಮ್ಗೆ ಯಾರು ರಿಲೇಷನ್ ಸರ್ಕಲ್ದಾಗ ಅವ್ರಿ ಅವ್ರಿಗೆ ಚಲೋ ನೋಡ್ಕೋರಿ ಅವ್ರಿಗೂ ಬೆಳೆಸ್ರಿ ನೀವು ಬೆಳೀರಿ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನಗೆ ಜಾಸ್ತಿ ಮಾತೇ ಬರಲ್ಲ ಇದೆ ಯಾಕಂದ್ರೆ ಒಂಥರ ನರ್ವಸ್ ಆಗಿ ಏನು ಮಾಡ್ತೀರಿ ವಿಡಿಯೋ ಮಾಡಬಾರ್ದು ಅಂದ್ಕೊಂಡೆ ಅಂದ್ರೆ ಭೀ ಮಾಡ್ಲತ್ತೀನಿ ಸುಮ್ಮ ಒಂದು ಧೈರ್ಯದಲ್ಲಿಂತ ನಂಗೆ ಮಾತೇ ಬರಲ್ಲ ಒಂಥರ ತೊದಲ್ಸ್ಲತ್ತೀನಿ ಮಾತು ಒಂಥರ ಹಾಗೇನು
ಬಂದೆ 6 ಡೇಸ್ 7 ಡೇಸ್ ಆಯ್ತು. ನಮ್ಮ ಮನೆ ಫೋನ್ ಹಚ್ಚಿ ದಿನ ಸಿಕ್ಕದ ಕೆಲಸ ಸಿಕ್ಕದ ತಲತ ನಾ ಮಮ್ಮಿ ಸಿಕ್ಕದ ಮಮ್ಮಿ ಅಂತ ಹೇಳಿ ಸುಮ್ಮನೆ ಹೇಳತ್ತೀನಿ. ಮತ್ತೆ ಏನು ಮಾಡ್ತೀರಿ, ಸುಮ್ಮ ಅವ್ರಿನೂ ಒಂದು ಖುಷಿ ಹೋಗೋದು ಪಾರ್ ಮಾಡತ್ತಂದು ಅಂದ್ರೆ ಭೀ ಇನ್ನೂ ಸಿಕ್ಕೇ ಇಲ್ಲ ನನಗೆ ಕರೆ ಹೋಗ್ಬೇಕಂದ್ರೆ. ನೋಡಮ್ರಿ, ಟ್ರೈ ಮಾಡ್ಬೇಕು ಎಲ್ಲನೂ. ನಾಳೆಗೆ ಒಂದು ದಿವ್ಸ ನೋಡಿ ಇದಾಯಿತು ಚಲೋ ಅದ, ಇಲ್ಲಾಂದ್ರೆ ನಾಳೆ ಬೇರೆ ನೋಡ್ಕೋದೇನು. ಸುಮ್ಮನೆ ಒಂದು ಕೆಲಸ ನೋಡೋ ಸಲಕ್ಕೆ 6-7 ದಿನ ನಿಂತು ನೋಡಿದ್ರೆ ರೊಕ್ಕ ವೇಸ್ಟ್, ಇಲ್ಲಿ ಇದ್ದು ನನ್ನ ಟೈಮ್ ಬಿ ವೇಸ್ಟ್. ಮುಂದೆ ಏನು ಮಾಡ್ಬೇಕಂತ ನಾವು ಥಿಂಕ್ನು ಮಾಡ್ಬೇಕಲ್ಲ. ಸುಮ್ಮನೆ ಇಲ್ಲಿ ಇದ್ದಿದ್ದು ಟೈಮ್ ವೇಸ್ಟ್ ಮಾಡ್ಕೊಬಿಡೋದು. ಅದಕ್ಕೆ ನೋಡಮ್ರಿ, ನಾಳೆಗೆ ಒಂದು ದಿವ್ಸ ನಿಂದಿರ್ತೀನಿ. ಸಿಕ್ಕರ ಚಲೋ ಅದು ಹಂಗೇನಿಲ್ಲ. ಇಲ್ಲಿ ಮ್ಯಾಲೆ ರೂಮ್ ಅದ, ತಳಗ ಹೊರಗೋದು ಬರ್ಲಕ್ಕ ಊಟ ಗೀಟ ಮಾಡ್ಕೋಬೋದು. ಒಬ್ಬರು ಸರ್ ಹಿಂಗೆ ಪರಿಚಯ ಆಗ್ಯಾರ, ಹಂಗೆ ಕೆಲಸ ಏನೋ ಸಿಗ್ತದೆ ನಾಳೆಗೆ ಅಂದ್ರೆ. ಹಿಂಗೆ ಒತ್ತಾಕೊಂಡು ಹೊಂಟಾರ ಮುಂದಕ್ಕೆ, ಬರೀ ರೆಸ್ಪಾನ್ಸ್ ಕರೆಕ್ಟ್ ಮಾಡಲಾಗ್ಯಾರ. ಈ ಕಾರ್ ಯಾರ್ದಂದ್ರೆ ಒಬ್ಬರು ಸರ್ದವ, ಸುಮ್ಮ ಅವ್ರದೇ ಅವ್ರ ಮೇಲೆ ಇದ್ದೀನಿ. ಅವ್ರ ಮ್ಯಾಲ ರೂಮ್ ಕೊಟ್ಟಾರ, ಅವ್ರು ಕಾರ್ದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಬರ್ತೀನಿ. ಆ ಕಡೆ ಈ ಕಡೆ ಹೋಗಿ ಬಂದು ಅವ್ರಿಗೆ ಏನೋ ಸ್ವಲ್ಪ ಎಲ್ಲಿನ ಕರ್ಕೊಂಡು ಬರ್ತೀನಿ. ಇಲ್ಲೇ ಕೊಟ್ಟರೆ ಯಾವನಾಗ ಆ ಕಡೆ ಹೋಗ, ಎಲ್ಲ ಊಟ ಮಾಡಿ ಬಾ, ಹೊರಗೆ ಹೋಗ ಅಂತಂತಾರ. ನೋಡಮ್ರಿ, ಕೆಲಸ ನಾಳೆಗೆ ಸಿಕ್ಕಿತ್ತು ಚಲೋ. ಕೆಲಸ ಸಿಕ್ಕಿದ್ಮೇಲೆ ನಾನು ವ್ಲಾಗ್ ಮಾಡ್ತೀನಿ. ಅದು ಹೆಂಗೆ ದಿನ ಮಾಡೋದು, ನಾ ಹೆಂಗೆ ಮಾಡ್ತೀನಿ, ಏನು ಮಾಡ್ತೀನಿ, ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಲತ್ತೀನಿ. ನಿಮ್ಮ ಸಪೋರ್ಟ್ ಬೇಕಾ ನನಗೆ, ಆದಷ್ಟು ಸಪೋರ್ಟ್ ಮಾಡ್ರಿ. ನೋಡಮ್, ನಾವೇ ಏನೋ ಒಂದು ಮಾಡ್ಬೇಕು ಅನ್ಕೊಲತ್ತೀನಿ. ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಆಶೀರ್ವಾದ ಬೇಕು. ಎಲ್ರಿಗೂ ಒಳ್ಳೇದು ಮಾಡಿರಿ. ಆದಷ್ಟು ಯಾರಿಗೆ ಕೆಟ್ಟದ್ದು ಬಯಸ್ಬೇಡ್ರಿ, ಕೆಟ್ಟದ್ದು ಹೇಳ್ಬೇಡ್ರಿ, ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡ್ರಿ. ಕರ್ಮ ಯಾವತ್ತೂ ರಿಟರ್ನ್ ಇರ್ತದೆ ಪಕ್ಕ. ನೀ ಒಬ್ಬನಿಗೆ ಇವತ್ತು ಹಿಂಗೆ ಮಾಡಿದ್ರೆ ನಾಳೆ ನೀನು ಇನ್ನೊಂದು ಆಗ್ತದ. ಚಲೋ ಇರ್ರಿ, ರೊಕ್ಕ ಮಾಡಿರಿ, ಚಂದ ತಂದೆ ತಾಯಿ ನೋಡ್ಕೋರಿ. ನಿಮ್ಮ ಸರ್ಕಲ್ದಾಗ ಯಾರ ರಿಲೇಷನ್ ಚಂದ ಇಟ್ಕೋರಿ. ರೊಕ್ಕದ ಸ್ವಲ್ಪ ಚಂದ ಇರ್ರಿ, ಯಾಕಂದ್ರೆ ಅದ್ರಾಗ ಕೆಡೋದು ಭಾಳ ರೊಕ್ಕದಾಗ. ಚಂದ ಇರ್ರಿ, ಚಲೋ ಜಾಬ್ ಮಾಡಿರಿ, ತಂದೆ ತಾಯಿ ಹೆಸರು ತೊಂಬರ್ರಿ. ಇನ್ನೊಂದೇನಪ್ಪ ಅಂತಂದ್ರೆ, ಯಾರ್ದಾನ ಬಿಸ್ನೆಸ್ ಇಟ್ಕೊಂಡಿರ್ತೀರಿ, ಏನೋ ಕೆಲಸದವ್ರಿಗೆ ಇಟ್ಕೊಂಡಿರ್ತೀರಿ, ಅವ್ರಿಗೆ ಚಂದ ಪೇಮೆಂಟ್ ಮಾಡಿರಿ. ಪಾಪ ಜಾಸ್ತಿ ದಿನ ಹಿಂಗೆ ಒಂದೊಂದು ತಿಂಗಳು 2 ತಿಂಗಳಾದ್ಮೇಲೆ 3 ತಿಂಗಳಾದ್ಮೇಲೆ ಸ್ಯಾಲ್ರಿ ಕೊಡೋದು, ಅವ್ರ ಮನೆ ಸಂಸಾರ ಅವ್ರು ಹೆಂಗೆ ನಡ್ಸ್ಬೇಕು ಪಾಪ. ಕೊಡ್ರಿ ಚಂದ, ತಿಂಗಳಾನ ಪೇಮೆಂಟ್ ಮಾಡಿರಿ ಚಂದ. ಅವ್ರನ್ನೂ ಚಲೋ ಮಾಡ್ತಾರೆ. ಸ್ವಲ್ಪ ಅವ್ರಿಗೆ ನೀವು ಚಂದ ಇಟ್ಕೊಂಡ್ರಲ್ಲ, ನಿಮ್ಮ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ಅವ್ರು ಹೋಯ್ತಾರೆ. ಚಂದ ಮಾಡಿರಿ, ಚಂದ ಇಟ್ಕೋರಿ. ಯಾರ್ಯಾರು ಏನೇನು ಮಾಡ್ಬೇಕಲ್ಲತ್ತೀರಿ ಸ್ಟಾರ್ಟ್ ಮಾಡಿರಿ, ಚಂದ ಮಾಡಿರಿ. ಎಲ್ಲ ಒಳ್ಳೇದಾಗ್ತದೆ ದೇವ್ರಲಿಂತ. ಹುಡುಗಿಯರಿಗಿನ ಒಂದು ಮಾತು, ಲವ್ ಮಾಡ್ತಿರ್ತೀರಿ ಇಲ್ಲಂತಿಲ್ಲ, ಬಟ್ ಹೆಂಗಂತಂದ್ರೆ ಲವ್ ಮಾಡಿದ್ರು ಪೂರಾ ಅವನಿಗೆ ನಗ್ಗಣ ಆಗೋ ಲೆವೆಲ್ ಇತ್ತನ ಮಾಡ್ರಿ ಲವ್. ನಗ್ಗಣ ಚಂದ, ಯಾಕಂದ್ರೆ ಬಾಯ್ಸು ಅಷ್ಟು ಲೆವೆಲಿಗೆ ಅವ್ರಿಗೆ ನಿಮಗೆ ಹಚ್ಕೊಂಡಿರ್ತಾರೆ. ಎಲ್ಲ ಟೈಮ್ ನಿಮಗೆ ಕೊಟ್ಟಿರ್ತಾರೆ. ಯಾಕಂದ್ರೆ ಮನೆ ಒಂದೊಂದು ಟೈಮ್ ತಂದೆ ತಾಯಿಗೂ ನೀರಿಗೆ ಬಂದಿರ್ತಾರೆ. ಅಷ್ಟು ಲೆವೆಲಿಗೆ ಲವ್ ಮಾಡಿರ್ತಾರೆ. ಮಗು ಫ್ರೆಂಡ್ಸಿಗೂ ಏನು ನೋಡಲ್ಲ ಆ ಟೈಮಿಗೆ, ರೊಕ್ಕ ನೋಡಲ್ಲ, ರಿಲೇಷನ್ಶಿಪ್ ಏನು ಬೇರೆದು ಏನೂ ನೋಡಲ್ಲ. ಅವರು ನಿಮ್ಗೆ ಅಷ್ಟು ಹಚ್ಕೊಂಡಿರ್ತಾರೆ, ಅಷ್ಟು ಲವ್ ಮಾಡ್ತಾರೆ. ಅವ್ರಿಗೆ ಹಚ್ಕೊಂಡ್ಮೇಲೆ ನೀವು ಸಡನ್ಲಿ ಬಿಟ್ಟು ಹೋದಾಗ ಅವ್ನ ಪೇನ್ ಅವನಿಗೆ ಗೊತ್ತಿರ್ತದೆ. ಎಷ್ಟು ಹೆಂಗೆ ಅವ್ನು ಹೊರಗೆ ಬರ್ಲಕ್ಕೆ ಅಷ್ಟು ಸತ್ತೋಗಿರ್ತಾನೆ ಅದ್ರಲ್ಲಿಂತ. ಲವ್ ಮಾಡ್ತೀರಿ ಇಲ್ಲಂತಿಲ್ಲ, ಮಾಡ್ರಿ ಬೇಡನಲ್ಲ, ಬಟ್ ಥಿಂಕ್ ಮಾಡ್ರಿ. ಎಲ್ಲರೂ ತಂದೆ ತಾಯಿ ಕಡೆಗೂ ಥಿಂಕ್ ಮಾಡಿರಿ. ಯಾಕಂದ್ರೆ ಈಗ ಲವ್ ಮಾಡ್ತೀರಿ, ನಾಳೆಗೆ ಅವ್ರಿಗೆ ಗೊತ್ತಾಗಬೇಕು, ಅವ್ರನ್ನ ಇದೇನಪ್ಪ ನನ್ನ ಮಗಳು ಹಿಂಗೆ ಮಾಡ್ದಲ್ಲ ಅಂತ ಅವ್ರಿಗೆ ಅನಿಸ್ಕೊಡೋದು. ಅವ್ರಿಗೂ ಹೆಂಗೆ ಅನಿಸ್ಬೇಕಂದ್ರೆ, ಚಂದ ಹೆಸರು ತಂದಿಲ್ಪ ನಮ್ಮ ಮಗಳಂತ ಆ ಲೆವೆಲಿಗೆ ಇದು ಮಾಡ್ರಿ. ಯಾಕಂದ್ರೆ ಲವ್ ಮಾಡ್ತೀರಿ ಅಂತಂದ್ರೆ ಸೀದಾ ಓಪನ್ ಅಪ್ ಆಗಿ ತಂದೆ ತಾಯಿ ಹೇಳ್ಬಿಡ್ರಿ, ಇಂಥ ಇವ್ನಿಗೆ ಲವ್ ಮಾಡತ್ತೀನಿ ಪಪ್ಪ, ಹಿಂಗೆ ಹಚ್ಕೊಂಡು ಪಪ್ಪ ಅಂತ ಹೇಳ್ರಿ. ಅದ್ರಾಗ ಏನದು ಈಗ ಯಾಕಂತಂದ್ರೆ ಲವ್ ಸ್ವಲ್ಪ ದಿನ ಮಾಡ್ತೀರಿ, ಆಮೇಲೆ ಬಿಟ್ಟು ಹೋಗ್ತೀರಿ. ಹುಡುಗರು ಸತ್ತೇ ಹೋಗ್ತಾವು ನಿಮ್ಮ ಕಾಲಾಗ. ಹೆಂಗಂದ್ರೆ ಅಷ್ಟು ಲೆವೆಲಿಗೆ ಹಚ್ಕೊಂಡಿರ್ತಾರೆ. ಸಡನ್ಲಿ ಬಿಟ್ಟು ಹೋಗ್ತೀರಿ, ಅದ್ರಿಂದ ಅವ್ರು ಹೊರ ಬರಬೇಕು. ಅವ್ರ ಲೈಫು ಇದು ಮಾಡ್ಕೊಟ್ಟಿಗೆ ಅವರು ಲೈಫ್ ಇದನ್ನೇ ಆಗಿರ್ತದೆ, ಮುದುಕಿ ಆಗಿರ್ತಾವೆ ನಾವು. ಅಸಲಕ್ಕೆ ನೋಡಿ ಮಾಡಿ ಸ್ವಲ್ಪ ಇದು ಮಾಡ್ಕೋರಂಗೆ. ಯಾರಿಗೆ ಹುಡುಗರಿಗೂ ಸೇರ್ಬಿಡ್ರಿ ಜಾಸ್ತಿ. ಯಾರು ಹೆಂಗಿರ್ತಾರೆ ಗೊತ್ತಾಗಲ್ಲ, ಹೇಳಕ್ಕೆ ಬರಲ್ಲ. ಎಲ್ಲ ಹುಡುಗರು ಒಂದೊಂದು ಟೈಪ್ ಬೇರೆ ಟೈಪ್ ಇರ್ತಾರೆ. ಚಂದ ಇರ್ರಿ, ರಿಲೇಷನ್ಶಿಪ್ ಚಂದ ಇಟ್ಕೋರಿ, ನೋಡಿ ಮಾಡಿ ನಂಬ್ರಿ ಹುಡುಗಿಯರಿಗೂ ಹೇಳೋದು. ಯಾಕಂದ್ರೆ ಅಲ್ಲಿ ಇಲ್ಲಿ ಭಾಳ ಏನೇನೋ ಇನ್ಸಿಡೆಂಟ್ ಅಲ್ಲತ್ತವ. ಸ್ವಲ್ಪ ಚಂದ ಇರ್ರಿ, ಮನೆ ತಂದೆ ತಾಯಿ ಮಾತು ಕೇಳ್ರಿ. ನಿಮಗೆ ಹುಡುಗಿಯರಿಗೆ ಕೇಳ್ಕೋದಿಷ್ಟೇ ಒಂದು ಮಾತು. ಅದಕ್ಕೆ ನೀವು ಚಂದ ಇರ್ರಿ, ಎಲ್ಲರೂ ತಂದೆ ತಾಯಿ ಮನೆಗೆ ಅವ್ರನ್ನೂ ಚಂದ ಇರ್ತಾರೆ. ಹುಡುಗು ನಗ್ಗಣ ಮಾಡ್ಕೋರಿ, ತಂದೆ ತಾಯಿನೂ ಖುಷಿ ಪಡ್ತಾವೆ.
ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್, ಗುಡ್ ನೈಟ್.